ಮೊದಲನೇ ದಿನದಿಂದಲೇ ನಿಮ್ಮ ನಡೆ ಮಾದಿಗ ಸಮಾಜದ ವಿರುದ್ಧ ಇದೆ ಅನ್ನೋದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. 2024 ಆದ ನಂತರ ನಿಮ್ಗೆ ಆವಾಗ ಜ್ಞಾನೋದಯ ಆಯಿತು. ಜ್ಞಾನೋದಯ ಏನಕ್ಕಾಯ್ತು? ಒಳ ಮೀಸಲಾತಿ ಜಾರಿಯಾಗ್ಬಿಡ್ತಾ ಇದೆ. ಒಳ್ಳೆಯ ಸಮಾಜದ ಬಂಧುಗಳಿಗೆ ಕೇಳ್ತೀನಿ, ನಾನೇನಾದ್ರು ಮಾತಾಡ್ಬಿಟ್ರೆ ನಿಮಗೆ ನಾನು ಒಲೆಯರ ವಿರುದ್ಧ ಅಂತ ನೀವು ನನ್ನ ಪ್ರತಿಬಿಂಬಿಸಕ್ಕೆ ಹೋಗ್ತೀರ. ನಾನು ಯಾವುದು ಸಹ ಇಲ್ಲಿವರೆಗೂ ದಾಖಲೆ ಇಲ್ಲದೆ ಇಲ್ಲ. ಯಾರು ಒಬ್ಬ ವಲಯ ಸಮಾಜದವರು ಆ ಚಂದ್ರಶೇಖರ ಹೇಳಿದ್ರ ಏನು ಏಕೆ ಏಡಿ ಹೇಳಿರಂತ ಒಲೆಯರು ಇದೊಂದು ಗುಟ್ಟು ಹೇಳ್ತೀನಿ, ಮಾದಿಗ ಗುಂಪಿನಲ್ಲಿ ಹೋಗಿ ಅಲ್ಲಿ ತಗೊಳ್ಳಿ, ಅವ್ರಿಗಿಂತ ನಮಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ, ನಮ್ಗೆ ಸಿಕ್ಬಿಡುತ್ತೆ, ನೌಕರರು ಹಂಗೆ ಹಳೆ ಮೈಸೂರು ಪ್ರಾಂತದಲ್ಲಿ ತಗೊಳ್ಳಿ ಅಂತ ಚಂದ್ರಶೇಖರ್ ಹೇಳಿದ್ರಲ್ಲ. ವಲಯ ಸಮಾಜದವರು ನನ್ನ ಈ ಫೇಸ್ಬುಕ್ ಅಕೌಂಟ್ಗೆ ಟ್ಯಾಗ್ ಮಾಡಿ ನಮ್ಮ ಜಾತಿಗಳ ಮಧ್ಯದಲ್ಲಿ ನೀವು ಗುರುತಾರಕ್ ಮಾಡ್ತಾ ಇದ್ದೀವಿ, ಯಾಕೆ ಮಾದಿಗರನ್ನ ನಾವು ತಗೋಬೇಕು, ನಮ್ದು ನಾವು ತಗೊಳ್ಳೋಣ ಅಂತ ಯಾರು ಖಂಡಿಸಿದ್ದೀರ ದಯವಿಟ್ಟು ಫೇಸ್ಬುಕ್ ಅಕೌಂಟ್ ನಲ್ಲಿ ಟ್ಯಾಗ್ ಮಾಡಿ. ನಿಂತಿದ್ದೀವಿ, ಸಮಾಜದ ಪರ ಧ್ವನಿ ಎತ್ತಿಲ್ಲ ಅಂತ ಅಂದ್ರೆ ನಾವ್ಯಾವ ನಿಯಂತ್ರ ಇಟ್ಕೊಂಡಿರ್ತೀವಿ ಸಮಾಜದ ಪರವಾಗಿ? ನಾವು ಮೊದಲಿಂದನೂ ಹಾಗೆ ಹೇಳ್ಕೊಂಡು ಬಂದೀವಿ. ನಾವು ಬೇರೆಯವ್ರ ತರ ಅಲ್ಲ, ಒಳಗೊಂದು ಹೊರಗೊಂದು ಅಲ್ಲ, ನಮ್ಮಲ್ಲೆಲ್ಲ ಇರೋದು. ನಾವು ಹೇಳಿದ್ರು ಸ್ಟ್ರೈಟ್, ನಮ್ಗೆ ಏನು ಅನುಕೂಲಗಳು ಸಿಕ್ಕಲ್ವ ಜೀವನದಲ್ಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ವಲಯ ಮಾದಿಗರು ಅಣ್ಣ ತಮ್ಮದಿರು ಇಬ್ರು ಅಸ್ಪೃಶ್ಯತೆಗೆ ಒಳಗಾಗಿರೋಂಥವ್ರು, ನಾವಿಬ್ರು ಒಂದಾಗಿರ್ಬೇಕು ಅಂದ್ಬಿಟ್ಟು ಸಮಯ ಬಂದಾಗ ಈ ತರ ನೀವು ವರ್ತನೆ ಮಾಡಿದ್ರೆ ನಾವು ಅದನ್ನ ಪ್ರಶ್ನೆ ಕೇಳೋದು ಬೇಡ, ನಿಮ್ಮ ವರ್ತನೆ ನಾವು ಕಣ್ಸೋದ್ ಬೇಡ. ನೀವು ಪ್ರಶ್ನೆ ಕೇಳೋದು ಕಣ್ಸದೆ ನಮ್ಮ ಕಡೆ ನಾಳೆಂತ ತಪ್ಪ. ನಂಬರ್ 1 ಆದ್ಯತೆ ಅರ್ಹತೆ ಈ ಪರಿಶಿಷ್ಟ ಜಾತಿಗೆ ಮೇಲ್ ಬರ್ಲಿಕ್ಕೆ ವಿದ್ಯೆಯಲ್ಲಿ ತೊಡಗಿಸ್ಕೊಂಡಿರುವಂತ ಹುಡುಗರ ವಿರುದ್ಧ ಅರುಣ್ ಕುಮಾರ್ ಅಂತೂ ಅಲ್ಲ, ನಿಮ್ಮ ಜೊತೆಗೆ ಮಾದಿಗ ಸಮಾಜವನ್ನು ಜೋಡಿಸಿ ಅಂತ ವಾದ ಮಾಡ್ತಾ ಇದ್ದೀನಿ ಹೊರತು ನಿಮಗೆ ತೊಂದರೆ ಮಾಡಿ ಅನ್ನೋಂಥದ್ದು ನಂದೆಲ್ಲ ಹೇಳಿಕೆ ಕೇಳಿದ್ದೀರಾ? ರಿಸರ್ವೇಶನ್ ಇಸ್ ನಾಟ್ ಬೇಸ್ಡ್ ಆನ್ ಮೆರಿಟ್, ಅಕಾಡೆಮಿಕ್ ಮೆರಿಟ್ ಅಲ್ಲ. ರಿಸರ್ವೇಶನ್ ಕೊಡೋದು ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಇರೋಂಥವ್ರಿಗೆ. ಎಲ್ರಿಗೂ ನಮಸ್ಕಾರ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಬಂಧುಗಳೇ, ಇವತ್ತು ನಮ್ಮೆಲ್ಲರ ನಡುವೆ ಬಹಳ ಚರ್ಚೆ ಆಗ್ತಾ ಇರುವಂತ ವಿಚಾರ ಈ ಯೂನಿವರ್ಸಿಟಿನಲ್ಲಿ ನೇಮಕಾತಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ನೋವಿನ ಸಂಗತಿ ಏನಪ್ಪಾ ಅಂತ ಅಂದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ಸ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದು ಯಾವ ಈ ಸರ್ಕಾರಕ್ಕೆ ಲೆಕ್ಕಕ್ಕಿಲ್ವಾ ಅನ್ನೋದು ಪ್ರಶ್ನೆ. ನೋಡಿ, ಎಲ್ಲ ಕಡೆ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ವಿವೇಕಾನಂದ ತಿವಾರಿ ವರ್ಸಸ್ ಬನಾರಸ್ ಯೂನಿವರ್ಸಿಟಿ ಎಂದು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಏನು ಈ ಡಿಪಾರ್ಟ್ಮೆಂಟ್ಸ್ ಗಳನ್ನ ಹೋಮೋಜಿನಿಯಸ್ ಆಗಿ ನೋಡಕ್ಕಾಗಲ್ಲ, ಸಪರೇಟ್ ಆಗಿ ಅಂದ್ರೆ ಹೆಟ್ರೋಜಿನಿಯಸ್ ಆಗಿ ನೋಡಬೇಕು ಅನ್ನೋದು ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಎತ್ತಿದೆ. ಸರ್ಕಾರಗಳು ಕೂಡ ಕರ್ನಾಟಕದಲ್ಲೂ ಕೂಡ ಈ ವಿಚಾರಗಳ ಬಗ್ಗೆ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಅಲ್ಲಾಗಿದೆ, ಅಲ್ಲೂ ಕೂಡ ಹೈಕೋರ್ಟ್ ಎತ್ತಿರುತ್ತದೆ. ಮತ್ತೆ ಸರ್ಕಾರ ನೀವು ಸಂವಿಧಾನ ಅಡಿನಲ್ಲಿ ಪ್ರಮಾಣ ವಚನ ತಗೊಳ್ಳುವಾಗ ಈ ನೆಲದ ಕಾನೂನನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ನೀವು ಅಧಿಕಾರ ತಗೋದಿಲ್ಲ. ಹೈಕೋರ್ಟ್ ಜಡ್ಜ್ಮೆಂಟ್ಸ್ಗಳು ಈ ನೆಲದ ಕಾನೂನು ಅಲ್ವಾ? ಹಾಗಾದ್ರೆ ನಿಮ್ಮ ಮಿನಿಸ್ಟ್ರಿನಲ್ಲಿ, ಪರ್ಟಿಕ್ಯುಲರ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿನಲ್ಲಿ ಅಥವಾ ನೀವು ಕ್ಯಾಬಿನೆಟ್ ನಲ್ಲಿ ತಗೊಳ್ಳುವಂಥದ್ದೆಲ್ಲ ಕಾನೂನು ಬಾಹಿರವಾದಂಥ ಕೆಲಸಗಳಿದೆ. ಯಾಕಂದ್ರೆ ನೀವು ಮಾಡ್ತಾ ಇರೋದಾಗೆ ಇದೆ. ಇಲ್ಲಿ ಇದು ನೋಡಿ, ಇದೊಂದು ಸರ್ಕಾರಿ ಆದೇಶ ಸಂಖ್ಯೆ DPR 5 SPB 84 ಬೆಂಗಳೂರು ದಿನಾಂಕ 28 ಜನವರಿ 1987. ಈ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ
ಕಾಲೇಜು ಶಿಕ್ಷಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಕಿರಿಯ ಕಾಲೇಜುಗಳು ಬೋಧಕ ವರ್ಗದ ಹುದ್ದೆಗಳಿಗೆ ಮೀಸಲಾತಿ ಆದೇಶ ಅನ್ವಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಧಾನದ ಬಗ್ಗೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ರೋಸ್ಟರ್ನಲ್ಲಿ ರಿಸರ್ವೇಶನ್ ಫಸ್ಟ್ ಇರಲೇಬೇಕು ಅನ್ನೋದು, ಇದೆಲ್ಲ ಸಪರೇಟ್ ಆಗಿ ಪರಿಗಣಿಸಬೇಕು ಅನ್ನೋದು. ಇನ್ನು ಯೂನಿವರ್ಸಿಟಿಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಇದೊಂದು DPR ಗವರ್ಮೆಂಟ್ ಆರ್ಡರ್ ಇದೆ. ಗವರ್ಮೆಂಟ್ ಆರ್ಡರ್ ನಂಬರ್ DPR 28 SBC 86 ಡೇಟೆಡ್ 12/12/1986. ಇದರಲ್ಲಿ ಯೂನಿವರ್ಸಿಟಿಗಳಲ್ಲಿ ಯಾವ ರೀತಿ ನೇಮಕಾತಿಗಳನ್ನ ಮಾಡ್ಕೊಳ್ಬೇಕು ಅನ್ನೋದು. ಪ್ರೊಫೆಸರ್ ಅಂಡ್ ರೀಡರ್ ಫಾರ್ ಅ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್, ಸೋಷಿಯಾಲಜಿ ಆಗಲಿ, ಹಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗಳಾಗಲಿ, ಅದು ಒಂದೇ ಒಂದು ಪೋಸ್ಟ್ ಇರುತ್ತೆ. ಸೊ ಒಂದೇ ಒಂದು ಪೋಸ್ಟ್ ಇದ್ದಂಥ ಸಂದರ್ಭದಲ್ಲಿ ನೀವು ರೋಸ್ಟರ್ ಚಾಲು ಮಾಡಿದ್ರೆ ಎಲ್ಲ ಪರಿಶಿಷ್ಟರಿಗೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಆ ರೋಸ್ಟರ್ನ ಓನ್ಲಿ ಫಾರ್ ಬರೀ ಪ್ರೊಫೆಸರ್ ರೀಡರ್ಗೆ ಮಾತ್ರ ಹೋಮೋಜಿನಿಯಸ್ ಆಗಿ ನೋಡಿ, ಹೆಟ್ರೋಜಿನಿಯಸ್ ಆಗಿ ನೋಡಬೇಡಿ ಅಂತ ಹೇಳಿ ಮಾಡಿದಂತ ಇದು ಆದೇಶ. ಅದರಲ್ಲಿ ಗವರ್ಮೆಂಟ್ ಪ್ಲೀಸ್ ಟು ಡೈರೆಕ್ಟ್ ದಟ್ ಇನ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ to the posts of reader and professors in the universities, all posts of readers, professors as the case may be, shall be clubbed and treated as a combined cadre for the purpose of application of the roster prescribed in government order number DPR 28 SBC 86 dated 12/1986. Candidates will be selected from the various reserved categories on the basis of inter se merit regardless of the subject content to the extent that posts have been reserved for each such category. ಪ್ರೊಫೆಸರ್ ರೀಡರ್ಗೆ ಮಾತ್ರ. ಯಾಕಂದ್ರೆ ಅಲ್ಲಿ ನೀವು ರೋಸ್ಟರ್ ಹಾಕ್ಬಿಟ್ರೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಎಲ್ಲ ಪ್ರೊಫೆಸರ್ ರೀಡರ್ ಬರೀ ಶೆಡ್ಯೂಲ್ಗೆ ಅಷ್ಟೇ ಹಾಕ್ಬಿಡ್ತಾರೆ ಅಂತ ಅದನ್ನ ಒಂದು ಹೋಮೋಜಿನಿಯಸ್ ಯೂನಿಟ್ ಆಗಿ ಪರಿಗಣಿಸಿ ಆಗ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಕಾನ್ಸೆಪ್ಟ್ ನಲ್ಲಿ ಮಾಡಿದಂಥದ್ದು. ಧಾರವಾಡ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಹಾಕಲ್ಲ, ಆ ಥರದಕ್ಕಲ್ಲ. ಆ ಥರದಕ್ಕೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎರಡೂ ಹೇಳಿದೆ. ಆಲ್ ದೋಸ್ ಡಿಪಾರ್ಟ್ಮೆಂಟ್ ಶುಡ್ ಬಿ ಟ್ರೀಟೆಡ್ ಆಸ್ ಹೆಟ್ರೋಜಿನಿಯಸ್, ಸಪರೇಟ್ ಯೂನಿಟ್ ಆಗಿ ಪರಿಗಣಿಸಬೇಕು ಅಂತ, ಒಂದು ಯೂನಿಟ್ ಅಲ್ಲ. ಸೊ HC ಮಾದೇವಪ್ಪನವ್ರಿಗೆ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ, ನಿಮ್ಮ ಡಿಪಾರ್ಟ್ಮೆಂಟ್ ಆಗಂತ ಆದೇಶಗಳೆಲ್ಲ ಧಮಕಿ ಒಡ್ಡಿ, ಒತ್ತಡ ಒಡ್ಡಿ, ಬೆದರಿಸಿ ಆಗದನ ನೀವು ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ಡ್ ಪೋಸ್ಟ್ಗಳಲ್ಲಿ ಕುತ್ಕೊಂಡಿರುವಾಗ ನಿಮಗೆ ಒಂದೇ ಪ್ಯಾರಾಮೀಟರ್ ಇರುವಂಥದ್ದು ಕಾನೂನು, ಈ ನೆಲದ ಕಾನೂನನ್ನು ಪಾಲನೆ ಮಾಡೋದು. ನೀವು ಒಂದೇ ಯೂನಿಟ್ ಆಗಿ ನಾವು ಪರಿಗಣಿಸಬೇಕು ಅಂತ ಹೆಜ್ಜೆ ಇಡಕ್ಕೆ ಹೋಗ್ಬಿಟ್ಟಿದ್ದೀರಲ್ಲ, ದಯವಿಟ್ಟು ಈ ರಾಜ್ಯದ ಜನತೆಗೆ ಹೇಳಿ ಯಾವ ಕಾನೂನಿನ ಅಡಿನಲ್ಲಿ ಆ ಹೆಜ್ಜೆ ಇಡ್ತಾ ಇದ್ದೀರಾ. ಇಲ್ಲ ನಿಮ್ಮ ಆಕ್ಟ್ಸ್ ಅಂಡ್ ರೂಲ್ಸ್ ಹೇಳಬೇಕು, ಇಲ್ಲ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರಬೇಕು. ಯಾವ್ದಾದ್ರು ಒಂದು ತೋರಿಸಿ ಜನಕ್ಕೆ ನೋಡೋಣ. ತೋರಿಸ್ಬೇಕಲ್ವಾ ನೀವು? ಒಂದನ್ನ ತೋರಿಸಿ, ಯಾವ ದಾಖಲೆ ಆಧಾರದ ಮೇಲೆ ನೀವು ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ನೋಡಿ. ಎಲ್ಲೋ ಒಂದ್ ಕಡೆ ಈ HC ಮಾದೇವಪ್ಪನವರ ಸಮಾಜ ಕಲ್ಯಾಣ ಇಲಾಖೆ ಸದ್ಯದಲ್ಲಿ ಇರೋದ್ರಿಂದ ನಾವು HC ಮಾದೇವಪ್ಪನವರು ಅಂತ ಹೇಳ್ತೀವಿ. ಮೊದಲನೇ ದಿನದಿಂದಲೇ ನಿಮ್ಮ ನಡೆ ಮಾದಿಗ ಸಮಾಜದ ವಿರುದ್ಧ ಇದೆ ಅನ್ನೋದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ, ಮಾದೇವಪ್ಪನವ್ರಿಗೆ ನನ್ನ ವೈಯಕ್ತಿಕ ದ್ವೇಷ ಇಲ್ಲ. ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಯಾವ ವಿಚಾರದಲ್ಲೂ ನಮ್ಮ ಮಾದೇವಪ್ಪನವ್ರ ವಿರುದ್ಧ ಮಾತಾಡಿಲ್ಲ. ನೀವು ಸದಾಶಿವ ಆಯೋಗ ವರದಿ ಬಂತು 2012ರಲ್ಲಿ, ಸೆಂಟ್ರಲ್ಗೆ ಕಳಿಸಿದ್ರಿ. ಆಗ AD ಪ್ರಾಬ್ಲಮ್ ಎಲ್ಲ ಅಲ್ಲೂ ಇತ್ತು. ನಿಮ್ಗೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಸೆಂಟ್ರಿಗೆ ಕೇಳಿದ್ರಿ, ಕೇಂದ್ರ ಸರ್ಕಾರಕ್ಕೆ, ನೀವು ಇದನ್ನ ಸೇರಿಸಿ ನಮಗೆ ಅನುವು ಮಾಡಿಕೊಡಿ, ನಾವು ಜಾರಿ ಮಾಡ್ತೀವಿ ಅಂತ. ಯಾಕೆ ಅವತ್ತು ನಿಮ್ಗೆ ಅನಿಸ್ತಿತ್ತು ಒಳ ಮೀಸಲಾತಿ ಜಾರಿ ಆಗಲ್ಲ. ಯಾಕಂದ್ರೆ EV ಚಿನ್ನಯ್ಯ ಕೇಸ್ನಲ್ಲಿ ಸಂತೋಷ್ ಹೆಗ್ಡೆ ಅವರ 5 ಸದಸ್ಯರ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಶೆಡ್ಯೂಲ್ ಕ್ಯಾಸ್ಟ್ ಪರ್ ಸೆ ಇಸ್ ಅ ಹೋಮೋಜಿನಿಯಸ್ ಯೂನಿಟ್, ನಾಟ್ ಹೆಟ್ರೋಜಿನಿಯಸ್ ಅಂತ ಹೇಳಿದ್ರು. ಆ ಒಂದು ದೃಷ್ಟಿನಲ್ಲಿ ನಿಮಗೆ
ಜಾರಿ ಆಗಲ್ಲ ಅಂದ್ಬಿಟ್ಟು ಎಲ್ಲ ಸರಿ ಕಳಿಸ್ಬಿಟ್ರಿ ಸೆಂಟ್ರಲ್. ಯಾವುದೇ ತರ ಚಕಾರ ಇಲ್ಲ ನಿಮ್ದು. ಮಾಧುಸ್ವಾಮಿ ಕಮಿಟಿ ವರದಿ 2023ರಲ್ಲಿ ಜಾರಿ ಆಯಿತು. 15ರಿಂದ 17%ಗೆ ಫಸ್ಟ್ ಜಾತಿದು ರಿಸರ್ವೇಶನ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಅಲ್ಲಿ ನಿಮಗೆ ಸದಾಶಿವ ಅಲ್ಲಿ 5 ಇತ್ತು, 5.5 ಆಯಿತು. ಏನು ಮಾತಾಡಲಿಲ್ಲ ನೀವು, ಅಲ್ಲವೇ ಸುಮ್ಮನಾದ್ರಿ. ಬೇಕಾದ್ರೆ ಹಾಗೂ ನಿಮಗೆ ಗೊತ್ತಿತ್ತು ಒಳ ಮೀಸಲಾತಿ ಜಾರಿ ಆಗಲ್ಲ. ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಮಾಡುವಂತ ಸ್ಥಿತಿ ಬಂತು ನಿಮಗೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 1/8/2024 ಆದ ನಂತರ ನಿಮ್ಗೆ ಆವಾಗ ಜ್ಞಾನೋದಯ ಆಯಿತು. ಜ್ಞಾನೋದಯ ಏನಕ್ಕಾಯ್ತು? ಒಳ ಮೀಸಲಾತಿ ಜಾರಿ ಆಗ್ಬಿಡ್ತಾ ಇದೆ, ಈಗ ಹುಡುಕ್ಬೇಕಲ್ಲಿ ಏನೇನು ಅಂತ. ಯಾವುದಾದ್ರೂ ಒಂದು ತಪ್ಪನ್ನ ನೀವು ಕಾನೂನಿನ ಚೌಕಟ್ಟಿನಲ್ಲಿ ಹುಡುಕಿದರೆ ಇಲ್ಲಿವರೆಗೂ ಒಂದು ತಪ್ಪನ್ನ ಸುಮ್ಮನೆ ಯೋಚನೆ ಮಾಡಿ. ಒಂದು ಆರ್ಗ್ಯುಮೆಂಟ್ ಸೇರಿಕೆ, ಮಾದಿಗರ ಜಾಗದಲ್ಲಿ ಒಲೆಯ ಸಮಾಜ ಇತ್ತು ಅಂತ ಒಂದು ಯೋಚನೆ ಮಾಡಿ. 1,30,000 ಚಿಲ್ಲರೆ ಸದಾಶಿವ ಆಯೋಗದಲ್ಲಿತ್ತು ಜನಸಂಖ್ಯೆ. ಮಾಧುಸ್ವಾಮಿ ಕಮಿಟಿ ಬಂದಾಗ ಹತ್ತತ್ರ ಡಿಫರೆನ್ಸ್ ಒಲೆಯರ್ಗೂ ಮಾದಿಗರಿಗೂ 10,000 ಆಯಿತು. ಮತ್ತೆ ತಿರ್ಗಾ ನಾಗಮೋಹನ್ ದಾಸ್ ಬಂದಾಗ ಹತ್ತತ್ರ 6,70,000 ಮಾದಿಗರ ಮುಂದೆ ಇದ್ರು ಒಲೆಯರ್ಗಿಂತ. ಎಲ್ಲ ಹಿಂದೆ ತೆಗೆದ್ರಿ, ಎಲ್ಲ ಕಿತ್ತಾಕಿದ್ರಿ, ಎಲ್ಲ ಮಾಡಿದ್ರಿ, ಅಂದ್ರೂ ಮಾದಿಗ ಸಮಾಜ ತಡ್ಕೊಂಡಿತ್ತು. ಈ ತರ ನಿಮಗೆಲ್ಲ ತಡ್ಕೊಂಡಿರ್ತಿದ್ರ? ಇಷ್ಟೆಲ್ಲ ಆದ್ಮೇಲೂ ಸಹ ನಮ್ಗೆ 6%ನೇ ಸ್ಟೇಟಸ್ ಕೋ ಅಂತಾರೆ ನೋಡಿ, ಮೇಲೂ ಇಲ್ಲ ಕೆಳಗೂ ಇಲ್ಲ ಅಂತ. 2012ರಿಂದ 2026 ಹತ್ತತ್ರ 14 ವರ್ಷದಿಂದ ಮಾದಿಗರಿಗೆ ಮಾತ್ರ ರೈಸ್ ಇಲ್ಲ. ಬೋವಿ ಲಂಬಾಣಿಯವ್ರಿಗೂ ರೈಸ್ ಆಗಿದೆ, ವಲಯ ಸಮಾಜವ್ರಿಗೂ ರೈಸ್ ಆಗಿದೆ. ನಾವು ವಲಯ ಸಮಾಜದ ಬಂಧುಗಳಿಗೆ ಕೇಳ್ತೀನಿ, ನಾನೇನಾದ್ರು ಮಾತಾಡ್ಬಿಟ್ರೆ ನಿಮಗೆ ನಾನು ವಲಯರ ವಿರುದ್ಧ ಅಂತ ನೀವು ನನ್ನ ಪ್ರತಿಬಿಂಬಿಸಕ್ಕೆ ಹೋಗ್ತೀರ. ನಾನು ಯಾವುದು ಸಹ ಇಲ್ಲಿವರೆಗೂ ದಾಖಲೆ ಇದ್ದೇ ಇಲ್ಲ. ನೀವು HC ಮಾದೇವಪ್ಪನವ್ರಿಗಾಗಲಿ, ನಿಮ್ಮ ಪರಿಸ್ಥಿತಿ ಜಾತಿ ನೌಕರ ಸಂಘದ ಚಂದ್ರಶೇಖರ್ ಅವರಿಗಾಗಲಿ, ಯಾರಾದ್ರೂ ಒಬ್ಬ ವಲಯ ಸಮಾಜದವರು ಆ ಚಂದ್ರಶೇಖರ ಹೇಳಿದ್ರ ಏನು ಏಕೆ ಏಡಿ ಹೇಳಿರಂತ ವಲಯರು ಇದೊಂದು ಗುಟ್ಟು ಹೇಳ್ತೀನಿ, ಮಾದಿಗ ಗುಂಪಿನಲ್ಲಿ ಹೋಗಿ ಅಲ್ಲಿ ತಗೊಳ್ಳಿ, ಅವ್ರಿಗಿಂತ ನಮಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ, ನಮ್ಗೆ ಸಿಕ್ಬಿಡುತ್ತೆ, ನೌಕರರು ಹಂಗೆ ಹಳೆ ಮೈಸೂರು ಪ್ರಾಂತದಲ್ಲಿ ತಗೊಳ್ಳಿ ಅಂತ ಚಂದ್ರಶೇಖರ್ ಹೇಳಿದ್ರಲ್ಲ. ವಲಯ ಸಮಾಜದವರು ನನ್ನ ಈ ಫೇಸ್ಬುಕ್ ಅಕೌಂಟ್ಗೆ ಟ್ಯಾಗ್ ಮಾಡಿ, ನಮ್ಮ ಜಾತಿಗಳ ಮಧ್ಯದಲ್ಲಿ ನೀವು ಗುರುಪ್ ತರಕ್ ಮಾಡ್ತಾ ಇದ್ದೀವಿ, ಯಾಕೆ ಮಾದಿಗರನ್ನ ನಾವು ತಗೋಬೇಕು, ನಮ್ದು ನಾವು ತಗೋಣ ಅಂತ ಯಾರು ಖಂಡಿಸಿದ್ದೀರ ದಯವಿಟ್ಟು ಫೇಸ್ಬುಕ್ ಅಕೌಂಟ್ ನಲ್ಲಿ ಟ್ಯಾಗ್ ಮಾಡಿ. ಅವ್ರದ್ದು ನಾವು ಎಕ್ಸ್ಪೋಸ್ ಮಾಡೋದು ತಪ್ಪ, ಎಕ್ಸ್ಪೋಸ್ ಮಾಡೋದು ತಪ್ಪ ಈ ಬಡ ಸಮಾಜದ ಪರವಾಗಿ. ಅರೆ ನಾವು ಕೂಡ ಅಂಬೇಡ್ಕರ್ ಅವರು ಕೊಟ್ಟರಂತ ಈ ರಿಸರ್ವೇಶನ್ ಅಡಿಯಲ್ಲಿ ನಾವು ಕೂಡ ವಕೀಲರಾಗಿ ನಿಂತಿದ್ದೀವಿ. ಸಮಾಜದ ಪರ ಧ್ವನಿ ಎತ್ತಿಲ್ಲ ಅಂತ ಅಂದ್ರೆ ನಾವ್ಯಾವ ನಿಯತ್ತೆ ಇಟ್ಕೊಂಡಿರ್ತೀವಿ ಸಮಾಜದ ಪರವಾಗಿ? ನಾವು ಮೊದಲಿಂದನೂ ಹಾಗೆ ಹೇಳ್ಕೊಂಡು ಬಂದೀವಿ. ನಾವು ಬೇರೆಯವ್ರ ತರ ಅಲ್ಲ, ಒಳಗೊಂದು ಹೊರಗೊಂದಲ್ಲ ನಮ್ಮಲ್ಲೆಲ್ಲ ಇರೋದು. ನಾವು ಹೇಳಿದ್ರು ಸ್ಟ್ರೈಟ್, ನಮ್ಗೆ ಏನು ಅನುಕೂಲಗಳು ಸಿಕ್ಕಲ್ವ ಜೀವನದಲ್ಲಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ವೃತ್ತಿ ಚೆನ್ನಾಗಿದೆ, ವೃತ್ತಿ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಸತ್ಯ ಮಾತ್ರ ಹೇಳ್ತೀವಿ, ಗಟ್ಟಿಯಾಗಿ ಹೇಳ್ತೀವಿ, ನೇರವಾಗಿ ಹೇಳ್ತೀವಿ. ಇನ್ನು ನೀವ್ ಹೇಳಿ, ವಲಯ ಸಮಾಜದಲ್ಲಿ ಇದೊಂದು ಪ್ರಶ್ನೆ ಯಾವಾಗ ಕೇಳ್ತೀರಾ ನೀವು ನನಗೆ, ಯಾಕೆ ಬಿಡಿ ವಲಯರದೇ ಮಾತಾಡ್ತೀರಾ, ಬೋವಿ ಲಂಬಾಣಿಗೆ ಪರವಾಗಿ ಯಾಕೆ ಮಾತಾಡ್ತಿಲ್ಲ ಅಂತ. ಬೋವಿ ಲಂಬಾಣಿ ಅವರು ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವಿರುದ್ಧ ಏನಾದ್ರು ಧ್ವನಿ ಎತ್ತಿದ್ರೆ ಅವ್ರ ಬಗ್ಗೆನೂ ಮಾತಾಡೋದಿಲ್ಲ. ಅವ್ರು ಸೈಲೆಂಟ್ ಆಗಿದ್ದಾರೆ. ಎಲ್ಲೆತ್ತಿದ್ದಾರೆ ಅವರು? ಎಲ್ಲ ಎತ್ತಿದಾರ? ನಾನಂತೂ ಕಂಡಿಲ್ಲ. ಇತ್ತು ಅಂದ್ರೆ ನೀವು ತೋರಿಸಿ. ನೀವು ವಲಯ ಮಾದಿಗರು ಅಣ್ಣ ತಮ್ಮದಿರು ಇಬ್ರು ಅಸ್ಪೃಶ್ಯತೆಗೆ ಒಳಗಾಗಿರೋಂಥವ್ರು, ನಾವಿಬ್ರು ಒಂದಾಗಿರ್ಬೇಕು ಅಂದ್ಬಿಟ್ಟು ಸಮಯ ಬಂದಾಗ ಈ ತರ ನೀವು ವರ್ತನೆ ಮಾಡಿದ್ರೆ ನಾವು ಅದನ್ನ ಪ್ರಶ್ನೆ ಕೇಳೋದು ಬೇಡ, ನಿಮ್ಮ ವರ್ತನೆ ನಾವು ಕಣ್ಸೋದ್ ಬೇಡ. ಪ್ರಶ್ನೆ ಕೇಳೋದು ಕಣ್ಸದೆ ನಮ್ಮ ಕಡೆಯಿಂದ ಆಗಂತ ತಪ್ಪ. ಇದು ನಾನು ನಿಮ್ಮ ಮುಂದೆ ಹೇಳ್ತಾ ಇರೋಂಥ ಪ್ರಶ್ನೆ. ಆಮೇಲೆ ಆ ಫೇಸ್ಬುಕ್ ನಲ್ಲೂ ಅಷ್ಟೇ, ನೀವು ಏನು ಕೆಲವರೆಲ್ಲ ಬಿಲೋದ ಬೆಲ್ಟೆಲ್ಲ ಕಾಮೆಂಟ್ಗಳು ಹಾಕ್ತೀರ. ನಾನು ಅಡ್ವೊಕೇಟ್, ನಾನು ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಅದೇ ನನ್ನ ಸೋದರ ಸಮಾಜ ಅಂತ ನಾವು ಅನ್ಕೊಂಡಿದೀವಿ ಅವ್ರನ್ನ. ಸುಮ್ಮನಿದ್ದೀರಿ, ಯಾರೋ ಹುಡುಗರು ಯಾರು ತಪ್ಪು ಗ್ರಹಿಕೆಯಿಂದ ಅಂತ ಆಗ್ತಿರ್ತಾರೆ, ನಾಳೆ ವಿಚಾರ ತಿಳ್ಕೊಂಡು ತಿದ್ಕೋತಾರೆ ಅಂತ.
ಈ ಯೂನಿವರ್ಸಿಟಿ ಹುಡುಗರುಗಳಿಗೆ ಹೇಳ್ತೀನಿ ಕೇಳಿ, ನೀವು 20 ಅಲ್ಲ 40 ತಗೊಳ್ಳಿ, ಸಂತೋಷ ಪಡೋನು ನಾನು ಒಬ್ಬ. ನಿಮ್ ಸ್ಟ್ಯಾಟಿಸ್ಟಿಕ್ಸ್ ಇಡ್ತಾ ಇದ್ದೀನಿ, ನಿಮ್ದು ತೆಗೀರಿ ಅಂತ ನೀವು ವಾದ ಮಾಡ್ತಿಲ್ಲ, ನಮ್ಮನ್ನ ಮೇಲೆತ್ತಿ ಅಂತ ವಾದ ಮಾಡ್ತಾ ಇರೋದು. ನಿಮ್ಮನ್ನ ನಾನು ಯೂನಿವರ್ಸಿಟಿಲಿರುವಂತ ಹುಡುಗರುಗಳದ್ದು ಅವ್ರದ್ದು ಕಿತ್ತಾಕ್ಬೇಕು ಅಂತ ಎಲ್ಲರೂ ಹೇಳಿದ್ದೀನ? ಖಂಡಿತ ಹೇಳಲ್ಲ. ಯಾಕಂದ್ರೆ ವಿದ್ಯೆನೇ ನಂಬರ್ 1 ಆದ್ಯತೆ, ಅರ್ಹತೆ ಈ ಪರಿಶಿಷ್ಟ ಜಾತಿಗೆ ಮೇಲ್ ಬರ್ಲಿಕ್ಕೆ. ವಿದ್ಯೆಯಲ್ಲಿ ತೊಡಗಿಸ್ಕೊಂಡಿರುವಂತ ಹುಡುಗರುಗಳಂತ ಅರುಣ್ ಕುಮಾರ್ ಅಂತೂ ಅಲ್ಲ. ನಿಮ್ಮ ಜೊತೆಗೆ ಮಾದಿಗ ಸಮಾಜವನ್ನು ಜೋಡಿಸಿ ಅಂತ ವಾದ ಮಾಡ್ತಾ ಇದ್ದೀನಿ ಹೊರತು ನಿಮಗೆ ತೊಂದರೆ ಮಾಡಿ ಅನ್ನೋಂಥದ್ದು ನಂದೆಲ್ಲ ಹೇಳಿಕೆ ಕೇಳಿದ್ದೀರಾ? ಇವತ್ತು ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ನಾಳೆನೂ ಮಾಡಲ್ಲ. ಯಾಕಂದ್ರೆ ವಿದ್ಯೆಯಲ್ಲಿ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅದನ್ನು ಸಂತೋಷ ಪಡೋಣ. ಮಾದಿಗ ಸಮಾಜಕ್ಕೆ ನೀವೇ ಮೈಸೂರು ಯೂನಿವರ್ಸಿಟಿನಲ್ಲಿ 48 ಜನ ಪ್ರೊಫೆಸರ್ಸ್, 3 ಜನ ಪ್ರೊಫೆಸರ್ಸ್ ಮಾದಿಗ ಸಮಾಜ. ಇದು ಕೇಳುತ್ತಪ್ಪ. ಕೆಲವರು ವಾದ ಮಾಡ್ತೀರಾ, ನಾನು ನೋಡ್ತಾ ಇರ್ತೀನಿ, ನೀವೇನೇನು ಕಾಮೆಂಟ್ಸ್ ಹಾಕ್ತಾರೆ ಎಲ್ಲ ಗಮನಿಸ್ತಾ ಇರ್ತೀನಿ. ಮೆರಿಟ್ ಇದ್ರೆ ತಗೋಬಹುದು, ನಿಮ್ನ ತಗೋಬೇಡಿ ಅಂತ ಇದೀವಾ ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ರಿಸರ್ವೇಶನ್ ಇಸ್ ನಾಟ್ ಬೇಸ್ಡ್ ಆನ್ ಮೆರಿಟ್. ಅಕಾಡೆಮಿಕ್ ಮೆರಿಟ್ ಅಲ್ಲ. ರಿಸರ್ವೇಶನ್ ಕೊಡೋದು ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಇರೋಂಥವ್ರಿಗೆ ಮೆರಿಟ್ ಅಲ್ಲಿ ಬಂತಾರೆ. ಯಾರು ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋದು ಅಸ್ಪೃಶ್ಯತೆಯಲ್ಲಿ ಅನ್ನೋದಿದೆ. ಅದು ಮೂಲ ಒಂದು ಆದೇಶದಲ್ಲಿ, ಉದ್ದೇಶದಲ್ಲಿ ರಿಸರ್ವೇಶನ್ ಕ್ರಿಯೇಟ್ ಆದಂತ. ಮಾದಿಗರು ವಲಯ ಸಮಾಜಕ್ಕಿಂತಲೂ ಮೋಸ್ಟ್ ಬ್ಯಾಕ್ವರ್ಡ್, ಜನಸಂಖ್ಯೆಯಲ್ಲಿ ವಲಯ ಸಮಾಜಕ್ಕಿಂತಲೂ ಜಾಸ್ತಿ. ಜನಸಂಖ್ಯೆನ ನಮ್ದು ಏರುಪೇರೆಲ್ಲ ಮಾಡ್ಕೊಂಡು ಬಂದಿರ, ಸುಮ್ಮನಿದೀವಿ. 6% ನಿಲ್ಸ್ಕೊಂಡಿದ್ದೀರಾ, ಸುಮ್ಮನಿದೀವಿ. ಆದ್ರೂ ವಲಯರು ಏಕೆ ಹೇಳಿದಿರಂತವ್ರು ನಿಮ್ ಚಂದ್ರಶೇಖರ್ ಹೇಳ್ತಾರೆ, ಅಲ್ಲಿ ಹೋಗಿ ಮಾದಿಗರು ಉಪ್ಪಿನಲ್ಲಿ ತಗೊಳ್ಳಿ ಅಂತ. ಇದಕ್ಕೆ ನಾವು ದುನಿಯಾ ಬೇಡವಾ? ಯಾಕೆ ಎಚ್ ಸಿ ಮಾದೇವಪ್ಪನವರು ಮಾತಾಡಲ್ಲ? ಇದಕ್ಕೆ ಒಂದು ಹೇಳ್ಬೇಕು. ಇಷ್ಟೊಂದು ಜನ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಗ್ತಾ ಇದೆ. ನಮ್ಮ ಉದ್ದೇಶ ಹಿಂಗೆ, ನಾವು ಒಳ್ಳೆಯ ಬಂದು ಒಂದು ಪ್ರತಿಪಾದನೆ ಮಾಡೋರು, ನಾವೆಲ್ಲ ಕೃಷ್ಣಪ್ಪನ ಜೊತೆ ಇದ್ದಂಥವ್ರು, ದಲಿತ ಸಂಘರ್ಷಕ್ಕೆ ಕಟ್ಟದಂಥವ್ರು, ನಾವು ಹುಟ್ಟಿಗಿರಂಥವ್ರು, ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ. ಯಾಕೆ ಎಚ್ ಸಿ ಮಾದೇವಪ್ಪನವ್ರು ಮುಂದಕ್ಕೆ ಬರಲ್ಲ? ಯಾಕೆ ಬರಲ್ಲ? ಒಳ ಮೀಸಲಾತಿ ಜಾರಿ ಆಗುತ್ತೆ ಅನ್ನುವಾಗ ನೀವೇ ತಾನೇ ಹೇಳಿದಂಥವ್ರು ಏಕೆ ಇರೋಂಥದ್ದೆಲ್ಲ ನೀಟಾಗಿ ಸಪರೇಟ್ ಆಗಬೇಕು ಅಂತ. ಮಾದೇವಪ್ಪನವರ ಸಪರೇಟ್ ಆಗಿದೆಯಾ? ಯಾಕೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ನಿಮ್ಗೆ ಒಪ್ಪಿಗೆ ಆಗಲಿಲ್ಲ? ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ರಚನೆ ಆಗೋ ಟೈಮಲ್ಲಿ ಮಾದಿಗರಾದ್ರೂ ಒಂದು ಕಮಿಷನ್ ರಚನೆ ಮಾಡಿ ಅಂತ ಕೇಳಿದ್ವಾ? ಇದೇ ಚಂದ್ರಶೇಖರಣ್ಣವರು ಮತ್ತು ವಲಯ ಸಮಾಜದ ಸ್ವಾಮೀಜಿ ಅವರು ಕೇಳಿದ್ರು ಕಮಿಷನ್ ರಚನೆ ಮಾಡಿ ಅಂತ. ಕಮಿಷನ್ ನೀವೇ ರಚನೆ ಮಾಡಿದ್ರಿ, ನೀವೇ ಹೇಳಂತ ವ್ಯಕ್ತಿನ ಅದಕ್ಕೆ ಚೇರ್ಪರ್ಸನ್ ಆಗಿ ಮಾಡಿದ್ರಿ. ಅವ್ರು ಕೊಟ್ಟಂತ ವರದಿನ ನೀವು ಸುಟ್ಟಾಕ್ತೀರಾ ಅಲ್ಲಿಗೆ. ನಿಮ್ಗೆ ಸುಪ್ರೀಂ ಕೋರ್ಟ್ ಆದೇಶನೂ ನಿಮ್ಗೆ ಒಪ್ಪಿಗೆ ಆಗಲ್ಲ. ಈ ಕಾಲೇಜ್ಗಳು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಆದೇಶನೂ ನಿಮ್ಗೆ ಒಪ್ಪಿಗೆ ಆಗಲ್ಲ. ಕಮಿಷನ್ಸ್ಗಳು ನೀವೇ ಒತ್ತ ಕೊಟ್ಟು ಮಾಡಂತ ಕಮಿಷನ್ ವರದಿಗಳು ನಿಮ್ಗೆ ಒಪ್ಪಿಗೆ ಆಗಲ್ಲ. ಮತ್ತೆ ಇನ್ನೇನು ಒಪ್ಪಿಗೆ ಆಗುತ್ತೆ ನಿಮ್ಗೆ? ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.